ಭಾರಿ ಚಿಂತನೆ, ಭಾರಿ ಕರಾಳ ದಿವಸ ಆಗ್ಬಿಟ್ಟಿದೆ ಸರ್. ನಾವು ವಿಷ ತಗೊಂಡು ಸಾಯೋದು ಒಂದೇ ಬಾಕಿ, ಆ ಥರ ಆಗ್ಬಿಟ್ಟಿದೆ. ಇವ್ರ ಕೈಗೆ ಸಿಕ್ಕಬಾರ್ದು, ತಗೊಂಡು ಹೋಗ್ಬಿಡ್ತಾರೆ ಅನ್ನೋ ಒಂದು ಭಯಕ್ಕೋಸ್ಕರ ನಾವು ಒಂದು ಜಾಗದಲ್ಲಿ, ಒಂದು ಪಾರ್ಕಿಂಗ್ ಜಾಗದಲ್ಲಿ ಹಾಕ್ಬಿಟ್ಟಿದ್ದೀವಿ ಸರ್. ನಮಗೂ ಆದಂಥ ಒಂದು ಸರ್ಕಾರದಿಂದಲೇ ಕೊಟ್ಟಿರೋಂಥ ಒಂದು ID ಕಾರ್ಡ್ ಇದೆ. ಅನಧಿಕೃತ ಬೀದಿ ವ್ಯಾಪಾರಿಗಳನ್ನು ನಿನ್ನೆ GBA ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಏನು ಕಾರ್ಯಾಚರಣೆ ಮಾಡಿರುವಂಥದ್ದು. ಅಂದರೆ ಪಾದಾಚಾರಿಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನು ಫುಟ್ಪಾತಲ್ಲಿ ಇದ್ದಂತಹ ಒಂದಷ್ಟು ಬೀದಿ ವ್ಯಾಪಾರಿಗಳನ್ನು ತೆರವು ಮಾಡುವಂತಹ ಕಾರ್ಯಕ್ಕೆ ನಿನ್ನೆ ಮುಂದಾಗಿದ್ದರು. ಹಾಗಿದ್ರೆ ನಿನ್ನೆ GBA ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿರುವಂತಹ ಅಥವಾ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಿರುವಂತಹ ಜಾಗ ಹೇಗಿದೆ ಅನ್ನೋದನ್ನು ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಸದ್ಯ ನಾನೀಗ ಬೆಂಗಳೂರಿನ ಮೆಜೆಸ್ಟಿಕ್ ಅಂದರೆ ಮೆಟ್ರೋ ನಿಲ್ದಾಣದ ಈ ಒಂದು ಜಾಗದಲ್ಲಿದ್ದೀನಿ. ಈಗ ನೀವಾಗಲೇ ದೃಶ್ಯದಲ್ಲೂ ಕೂಡ ಈಗ ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಜಾಗದಲ್ಲಿ ಅಂದರೆ ಕಬ್ಬಿನ ಅಂಗಡಿ ಆಗಿರ್ಬೋದು ಅಥವಾ ಕುರುಕುರೆ ಅಂಗಡಿ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಅಂಗಡಿಗಳು ಕೂಡ ಇತ್ತು. ಇದು ಅಂದರೆ ಈ ಒಂದು ಅಂಗಡಿಯ ಮಾಲೀಕರು ಕೂಡ ಇಲ್ಲಿ ನಿಂತ್ಕೊಂಡಿದ್ದಾರೆ. ಅಂದರೆ ಸುಮಾರು 5-6 ವರ್ಷಗಳಿಂದ ಇಲ್ಲಿ ಕಬ್ಬಿನ ಜ್ಯೂಸ್ ಅಂಗಡಿಗಳನ್ನು ಕೂಡ ಮಾಡಿ ಅವರ ಜೀವನವನ್ನು ಕೂಡ ನಡೆಸ್ತಾ ಇದ್ರು. ಆದರೆ ನಿನ್ನೆ ಅಧಿಕಾರಿಗಳು ಬಂದು ತೆರವನ್ನು ಕೂಡ ಮಾಡಿದ್ದಾರೆ. ಸರ್, ಏನು ಹೇಳ್ತೀರಿ, ಎಷ್ಟು ವರ್ಷಗಳಿಂದ ಇಲ್ಲಿ ಜ್ಯೂಸ್ ಅಂಗಡಿಗಳನ್ನು ಇಟ್ಕೊಂಡಿದ್ರಿ ಅನ್ನೋ? ಸರ್, ನಾವು ಸುಮಾರು 20 ವರ್ಷಗಳಿಂದಲೂ ಇಲ್ಲೇ ಇದ್ದೋ. ಆದರೆ ಇಲ್ಲಿ ಮೆಟ್ರೋ ಆಗಿತ್ತಿಲ್ಲ, ಇಲ್ಲಿ ಇಂದಿರಾ ಕ್ಯಾಂಟೀನ್ ಇತ್ತಿಲ್ಲ, ಇಲ್ಲಿ ಬಸ್ ಸ್ಟ್ಯಾಂಡ್ ಯಾವುದೇ ಇಂಪ್ರೂವ್ಮೆಂಟ್ ಇತ್ತಿಲ್ಲ. ಅವಾಗಿಂದಲೂ ನಾವು ಇಲ್ಲಿದ್ದೋ ಸರ್. ಈಗ ಏಕಾಏಕಿ ಬಂದ್ಬಿಟ್ಟಿದ್ದೇನೆ, ಒಂದೇ ಸತಿ ತೆರವು ಮಾಡಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೇನೆ ಹೇಳಿದರು. ನಮಗೂ ಆದಂಥ ಒಂದು ಸರ್ಕಾರದಿಂದಲೇ ಕೊಟ್ಟಿರೋಂಥ ಒಂದು ID ಕಾರ್ಡ್ ಇದೆ. ID ಕಾರ್ಡ್ ಕೊಟ್ಟು ಇಲ್ಲಿ ಬಂದು ಇಲ್ಲಿಂದ ಇಲ್ಲಿಗೆ ಎಷ್ಟು ಓಡಾಡೋಕ್ಕೆ ಜಾಗ ಬಿಡಬೇಕು ಅಂತ ಹೇಳಿ ಡೋಜ್ ಹಾಕಿದ್ರು. ಅಷ್ಟರಲ್ಲೇ ಇರಬೇಕು ಅಂತ, ನಾವು ಅಷ್ಟರಲ್ಲೇ ಇದ್ರೂ ಕೂಡ ಅವರು ತೆರವುಗೊಳಿಸಿದ್ದಾರೆ ಸರ್. ಓಕೆ, ಏನು ಹೇಳಿದರು ಅಧಿಕಾರಿಗಳು? ಏನು ಹೇಳಿದರು ನಿಮಗೆ? ಮುಂಚೆ ನೋಟಿಸನ್ನು ಕೊಟ್ಟಿದ್ರಾ? ಏನು ನೋಟಿಸ್ ಏನು ಕೊಟ್ಟಿಲ್ಲ. ನಿಮಗೆ ನಾವು ಯಾಕೆ ನೋಟಿಸ್ ಕೊಡಬೇಕು? ಫುಟ್ಪಾತ್ ಇದು ಬಂದು ಸಾರ್ವಜನಿಕರ ಆಸ್ತಿ, ಇದು ಬಂದ್ಬಿಟ್ಟಿದೆ, ನಿಮ್ಗೆ ಯಾಕೆ ನಾವು ನೋಟಿಸ್ ಕೊಡಬೇಕು ಅಂತ ಹೇಳ್ಬಿಟ್ಟಿದ್ದೇನೆ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ನಮಗೆ ತೆರವುಗೊಳಿಸ್ಬೇಕು ಅಂತ ಅಂದ್ಬಿಟ್ಟಿದ್ದೇನೆ. ತೆರವುಗೊಳಿಸಿದ್ರು ನಮ್ಮ ಉಸ್ತುವಾರಿ ಸಚಿವರು ಆದಂಥ ಕೃಷ್ಣ ಬೈರೇಗೌಡರು, ಈ ಕಡೆಗೆ ನಗರಾಭಿವೃದ್ಧಿ ಸಚಿವರು ಮೇರೆಗೆ ನಾವು ಸರ್ಕಾರದ ಮೇರೆಗೆ ಬಂದು ನಾವು ನಿಮ್ಮನ್ನು ತೆಗಿಸ್ತಾ ಇದ್ದೀವಿ ಅಂತ ತೆಗಿಸಿದ್ರು ಸರ್. ಓಕೆ, ಈಗ ಬೇರೆ ಏನು ಕೆಲಸ ಮಾಡ್ತೀರಾ ನೀವು? ಕಬ್ಬಿನ ಜ್ಯೂಸನ್ನು ಬಿಟ್ಟರೆ ಬೇರೆ ಯಾವ ಬಿಸ್ನೆಸ್, ಬೇರೆ ಏನು ಕೆಲಸ ಮಾಡ್ತೀರಾ ನೀವು? ಸರ್, ನಮಗೆ ಯಾವುದು ಗೊತ್ತಿಲ್ಲ ಸರ್. ನಾವು ಓದಿ ಮುಗಿಸಿ ನಾವು ಬಂದಿರೋದು, ಇಲ್ಲೇ ನೋಡ್ತಿದ್ದೀರಾ, ನಮ್ಮ ಅಪ್ಪ ಅವ್ರು ಮಾಡ್ತಾಯಿದ್ರು, ಈಗ ನಾವು ಮಾಡ್ತಾಯಿದ್ದೋ. ಇವಾಗ ನಮ್ಗೆ ಇದು ಬಿಟ್ಟರೆ ನಮ್ಗೆ ಇನ್ನೇನು ಗೊತ್ತಿಲ್ಲ ಸರ್. ಈಗ ಎಲ್ಲಿದೆ ಹಾಗಿದ್ರೆ ಒಂದು ಜ್ಯೂಸ್ನ ಒಂದು ಅಂಗಡಿ? ಈಗ ಸದ್ಯ ಎಲ್ಲಿದೆ? ಇಲ್ಲಿಂದ ಯಾವುದಕ್ಕೆ, ಎಲ್ಲಿಗೆ ಸ್ಥಳಾಂತರ ಮಾಡಿದ್ದೀರಾ ಸರ್? ಬೇರೆ ಕಡೆಗೆ ಒಂದು ಪಾರ್ಕಿಂಗಿಗೆ ಎಲ್ಲರ ಒಂದು ಸ್ಥಳ ಸೂಕ್ತವಾದ, ಅವರ ಕೈಗೆ ಸಿಕ್ಕಬಾರ್ದು, ತಗೊಂಡು ಹೋಗ್ಬಿಡ್ತಾರೆ ಅನ್ನೋ ಒಂದು ಭಯಕ್ಕೋಸ್ಕರ ನಾವು ಒಂದು ಜಾಗದಲ್ಲಿ, ಒಂದು ಪಾರ್ಕಿಂಗ್ ಜಾಗದಲ್ಲಿ ಹಾಕ್ಬಿಟ್ಟಿದ್ದೀವಿ ಸರ್. ಓಕೆ, ಅಂದರೆ ಈ ರೀತಿಯಾದಂತಹ ಒಂದು ಪಾದಚಾರಿಗಳಿಗೆ ಸಮಸ್ಯೆ ಆಗಬಾರ್ದು, ಅನಧಿಕೃತ ವ್ಯಾಪಾರಿಗಳನ್ನು, ಬೀದಿ ವ್ಯಾಪಾರಿಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಗೆ ಈಗ ಸರ್ಕಾರ ಮುಂದಾಗಿದೆ, GBA ಅಧಿಕಾರಿಗಳು ಮುಂದಾಗಿದ್ದಾರೆ. ಇದಕ್ಕೆ ನೀವು ಏನು ಹೇಳ್ತೀರಾ ಅಂತ ಹೇಳಿ, ನೀವು ಒಪ್ಪಿಗೆ ಕೊಡ್ತೀರಾ ಅಥವಾ ವಿರೋಧನ ವ್ಯಕ್ತಪಡಿಸಿದ್ರೆ ಏನು ಹೇಳ್ತೀರಾ? ಸರ್, ಇವಾಗ ವಿರೋಧನೇ ಸರ್. ಈಗ ಇದು ಕೊಟ್ಟಾಗಾದ್ಮೇಲೆ ಇದು ಅಕ್ರಮ ಅಂತೀರ, ಇದು ಸಕ್ರಮ ಅಂತೀರ ಸರ್. ಇದನ್ನು ಈಗ ಕಾರ್ಡ್ ಯಾಕೆ ಕೊಟ್ರು ಸರ್? ಇದು ಅಕ್ರಮ ಆಗಿರೋಕ್ಕೆ ಹೆಂಗೆ ಸರ್? ನಮಗೆ ಅವರೇ ಬಂದು ಅವರೇ ಗುರ್ತು ಮಾಡಿ, ಅವರೇ ಸರ್ಕಾರದಿಂದ ಒಂದು ID ಕೊಟ್ಟು, ಸರ್ಕಾರದಿಂದ ಒಂದು ಅನುದಾನ ಕೊಟ್ಟು, ಇಲ್ಲೇ ಇದೆ ನೋಡಿ ಸರ್, ನೀವು ನೋಡ್ಬೋದು, ಇಲ್ಲೇ ತಗೊಳ್ಳಿ ಸರ್, ಇಲ್ಲಿ ಡೇಟ್ ಇದೆ ನೋಡಿ ಸರ್. ಇಲ್ಲಿ ಬಂದು ಸರ್ವೆ ಮಾಡಿ ಸರ್ಕಾರದವರು ನಮಗೆ ID ಅಂತ ಕೊಟ್ಟು, ನಿಮಗೆ ಇದೇ ನಿಮ್ಮ ಜಾಗ, ನೀವು ಫುಟ್ಪಾತ್ಗೆ ಅಲ್ಲಿ ಪಾದಚಾರಿಗಳು ತೊಂದರೆ ಮಾಡಬಾರ್ದು ಅಂತ 8 ಅಡಿ ಬಿಟ್ಟು ಆ ಕಡೆ ಹಾಕೊಳ್ಳಿ ಅಂತ ಹೇಳಿ ಅವ್ರು ಕೊಟ್ಟಾಗಿರೋಂಥ ಜಾಗ ಅಧಿಕಾರಿಗಳೇ ಕೊಟ್ಟಿದ್ರಾ? ಅಧಿಕಾರಿಗಳೇ ಬಂದು ಈ ಕಡೆಗೆಲ್ಲ ಸರ್ವೆ ಮಾಡ್ಕೊಂಡು ಅವರೇ ಇಲ್ಲಿ ನಮ್ಮ ಸ್ಥಳದಲ್ಲಿ ನಿಂತು ಅವರು GPS ಫೋಟೋ ತೊಗೊಂಡು GPS ಮಾಡ್ಕೊಂಡು ಹೋಗಿರೋ ಅಂಥದ್ದು ಸರ್. ಈಗ ಲೈಸೆನ್ಸ್ ಕೊಡ್ಬೇಕಾರೆ. ಓಕೆ, ಈಗ ತೆರವು ಮಾಡಿದ್ದಾರೆ, ಏನು ಹೇಳ್ತೀರಾ? ಈಗ ನಮ್ಮ ಪಾಡಿಗೆ ಏನು ಮಾಡೋದು, ಹೊಟ್ಟೆಗೆ ಜೀವನಕ್ಕೆ ಭಾರಿ ತೊಂದರೆ ಆಗ್ಬಿಟ್ಟಿದೆ ಸರ್. ಎಲ್ಲ 3 ದಿವಸ ಆಯಿತು ಅಂಗಡಿ ಹಾಕಿ, ನಿನ್ನೆ ಪುಟ್ಟಿಗೆ ತಗೊಂಡು ಹೋದರು. ಆದರೆ ಐಟಮ್ ಎಲ್ಲ ಇದೆ, ಅದು ಏನು ಮಾಡೋದು? ಈಗ ರೈತರುಗಳಿವೆ, ಇವಾಗ ನಮ್ಮೊಬ್ರಿಗೆ ತೊಂದರೆ ಆಗ್ತಾಯಿಲ್ಲ, ಆದರೆ ರೈತರಿಗೂ ಕೂಡ ತೊಂದರೆ ಆಗ್ತಾಯಿದೆ ಸರ್. ಹೇಗೆ ಸರ್? ಈಗ ನೋಡಿ ಸರ್, ಈಗ ನಾವು ರೈತರ ಹತ್ರದಿಂದ ನಾವು ಪರ್ಚೇಸ್ ಮಾಡ್ಕೊಳ್ಳೋದು, ರೈತರ ಮೇಲೆ ಹೊಟ್ಟೆಗೆ ಹೊಡೆದಂಗೆ ಆಗುತ್ತೆ. ರೈತರುಗಳು ಪಾಪ ಅಲ್ಲಿ ಊರಲ್ಲಿ ಮಳೆ ಇಲ್ಲ, ನೀರಿಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ಅವ್ರು ಕಷ್ಟಪಟ್ಟು ಬೆಳೆದು ತಂದು ಈ ಕಡೆಗೆ ಮಾರ್ಕೆಟಿಂದ ಬಂದು ಅಲ್ಲಿಂದ ಬಂದರೂ ನಮಗೂ ಕಷ್ಟ ಆಯ್ತದೆ. ಈಗ ಮಾರ್ಕೆಟನ್ನು ಕ್ಲೋಸ್ ಮಾಡ್ತಿದ್ದಾರೆ, ಹಿಂಗಾಗಿ ಎಲ್ಲದು ಭಾರಿ ತೊಂದರೆ. ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ಕಬ್ಬಿನ ಜ್ಯೂಸ್ ಅಂಗಡಿಗಳು ಇಟ್ಕೊಂಡಿದ್ದೀರಿ ಅಂತ ಹೇಳಿದ್ರಿ ಸರ್? 20 ವರ್ಷದಿಂದ ಸರ್. 20-30 ವರ್ಷ ಆಯಿತು ಸರ್. ನಾನು ಊಟಕ್ಕಿಂತ ಮುಂಚೆಯಿಂದಲೂ ಇಲ್ಲಿ ನಮ್ಮ ಯಾವ ಅಧಿಕಾರಿಗಳು ಬಂದಿರಲಿಲ್ಲ? ಈ ಥರ ಯಾವಾಗಲೂ ಬಂದಿದ್ದಿಲ್ಲ ಸರ್. ಬರೋರು ಒಂದು ಸ್ವಲ್ಪ ದೂರ ಹಾಯ್ಕೊಳ್ಳಿ ಅಂತ ಅನ್ನೋರು. ಇದು ಪ್ರಧಾನಿ ಮೋದಿ ಬಂದಾಗ ಮಾತ್ರ ಒಂದು ಸತಿ ಇಲ್ಲಿ ರೈಲು ಓಪನ್ ಮಾಡೋಕ್ಕೆ ಅಂತ ಒಂದೇ ಮಾತ್ರ ಟ್ರೈನ್ ಇದು ಮಾಡೋಕ್ಕೋಸ್ಕರ ಬಂದಾಗ ಮಾತ್ರ ಒಂದೇ ಭಾರತ್
ಟ್ರೈನ್ ಆ ಥರ ಆವಾಗ ಮಾತ್ರ ಎತ್ತಿಸಿರು ಈ ಥರ ನಮ್ಮ ಜೀವನದಲ್ಲೂ ಯಾವಾಗಲೂ ನೋಡಿತ್ತಿಲ್ಲ ಸರ್. ಇದು ನಮಗೆ ಭಾರಿ ಚಿಂತನೆ, ಭಾರಿ ಕರಾಳ ದಿವಸ ಆಗ್ಬಿಟ್ಟಿದೆ ಸರ್. ನಾವು ವಿಷ ತಗೊಂಡು ಸಾಯೋದು ಒಂದೇ ಬಾಕಿ ಆ ಥರ ಆಗ್ಬಿಟ್ಟಿದೆ. ಏನು ಹೇಳ್ತೀರಾ GB ಅಧಿಕಾರಿಗಳಿಗೆ ಏನು ಹೇಳ್ತೀರಾ ಸರ್? GB ಅಧಿಕಾರಿಗಳಿಗೆ ಏನು ಹೇಳೋದು ನಮಗೆ ಬಾಯೇ ಬರ್ತಾ ಇಲ್ಲ ಸರ್. ಅವ್ರಿಗೆ ನಾವು ಏನು ಮಾತಾಡಬೇಕು, ಏನು ಇದು ಮಾಡಬೇಕು, ಅದ್ರ ನಮ್ಮ ಮೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಆಗ್ಬಿಟ್ಟಿದೆ. ಏನು ಮಾಡಬೇಕು? GB ಅಧಿಕಾರಿಗಳಿಗೆ ಹೇಳ್ತಿದ್ದೀವಿ, ನಮ್ಮದು ಒಂದು ಜೀವನ ಇದೆ, ನಮಗೂ ಜೀವನ ರೂಪಿಸ್ಕೊಳ್ಳೋಕ್ಕೆ ನಾವು ಇದೇ ಜಾಗದಲ್ಲಿ ಒಂದು ಸೈಡಲ್ಲಿ ಇರ್ತೀವಿ, ನಮ್ಮನ್ನು ಬಿಟ್ಬಿಡಿ, ನಮ್ಮ ಪಾಡಿಗೆ ನಾವು ಇಷ್ಟು ವರ್ಷದಿಂದ ಹೆಂಗೆ ಮಾಡ್ಕೊಂಬಂದು ಹಂಗೆ ಮಾಡ್ಕೊಳ್ಳೋಕ್ಕೆ ನಮ್ಮನ್ನು ಬಿಟ್ಬಿಡಿ ಅಂತ ನಾವು ಹೇಳ್ತಿದ್ದೀವಿ ಸರ್. ಓಕೆ. ಇದಿಷ್ಟು ಏನು ಕಬ್ಬಿನ ಅಂಗಡಿಯನ್ನು ತೆರವು ಮಾಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಈ ರೀತಿಯಾದ ಮಾತುಗಳನ್ನು ಹೇಳಿದರು ಅನ್ನುವಂತಹ ಮಾತನ್ನು ಈಗ ಈ ಒಂದು ಮೆಜೆಸ್ಟಿಕ್ನ ಫುಟ್ಪಾತಲ್ಲಿ ಏನೋ ಕಬ್ಬಿನ ಜ್ಯೂಸ್ ಅಂಗಡಿ ಇಟ್ಕೊಂಡಂತಹ ಮಾಲೀಕನ ಆ ಮಾತುಗಳು. ಅಂದರೆ ಕಳೆದ 20 ವರ್ಷಗಳಿಂದ ನಾನು ಇಲ್ಲಿ ಜ್ಯೂಸ್ ಅಂಗಡಿಯನ್ನು ಇಟ್ಕೊಂಡಿದ್ದೆ, ಈಗ ಅಧಿಕಾರಿಗಳು ತೆರವು ಮಾಡಿದ್ದಾರೆ, ನನಗೆ ಜೀವನ ನಡೆಸಲಿಕ್ಕೆ ಕಷ್ಟ ಆಗುತ್ತೆ, ಅದನ್ನು ನಂಬಿ ನಾನು ಜೀವನವನ್ನು ಮಾಡ್ತಾ ಇದ್ದೆ ಅನ್ನುವಂತಹ ಮಾತುಗಳನ್ನು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.